ಎತ್ತಿನಹೊಳೆ ಅವ್ಯವಸ್ಥೆ ಕುರಿತು ಬೆಳಕು ಚೆಲ್ಲಿದ ವಿಸ್ತಾರ ನ್ಯೂಸ್ ವರದಿ ಕುರಿತು ಪ್ರತಿಕ್ರಿಯೆ ನೀಡುವುದಕ್ಕೆ ಜಲಸಂಪನ್ಮೂಲ ಸಚಿವರೂ ಆದ ಡಿಸಿಎಂ ಡಿಕೆ ಶಿವಕುಮಾರ್ ನಿರಾಕರಿಸಿದರು. ಎತ್ತಿನಹೊಳೆ ಯೋಜನೆ ಹೆಸರು ಪ್ರಸ್ತಾಪಿಸುತ್ತಿದ್ದಂತೆಯೇ ಡಿಕೆ ಶಿವಕುಮಾರ್ ತುಟಿಕ್ ಪಿಟಿಕ್ ಅನ್ನದೇ ಸ್ಥಳದಿಂದ ಕಾಲ್ಕಿತ್ತರು. ಮತ್ತೊಂದೆಡೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಘೋಷಣೆ ಆಗಿದ್ದಂತೆ 2 ವರ್ಷದಲ್ಲಿ ಯೋಜನೆ ಪೂರ್ಣಗೊಳಿಸುವುದಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ರೆ, ಈ ಹಿಂದೆ ಯೋಜನೆಗೆ ಕೊಡಲಾಗಿದ್ದ 5,000 ಕೋಟಿ ಹಣ ಯಾರ ಜೇಬಿಗೆ ಹೋಯಿತು ಅಂತ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ದಾರೆ. ಈಗ ನಮ್ಮ ಸರ್ಕಾರದಲ್ಲಿ ಹಣ ಕೊಟ್ಟುಕೊಂಡು ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ನಾವು 2 ವರ್ಷದಲ್ಲಿ ಎತ್ತಿನಹೊಳೆ ಯೋಜನೆಯನ್ನ ಸಂಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದರ ಪ್ರಕಾರ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಹಿಂದಿನ ಮುಖ್ಯಮಂತ್ರಿ ಇವರೇ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, 5,000 ಕೋಟಿ ಒಂದೇ ಸಾರಿ ಕೊಟ್ಟರು, ಅವಶ್ಯಕತೆ ಇರಲಿಲ್ಲ. ಇವರು ಕೆಲವರನ್ನ ಓಲೈಸಕ್ಕೆ, ಅವ್ರ ಶಾಸಕರನ್ನ ಓಲೈಸಲಿಕ್ಕೆ ಎಲ್ಲ ಮಾಡಿದ್ರು. ಮಾನ್ಯ ರಮೇಶ್ ಕುಮಾರ್ ಅವರು ಅದಕ್ಕೆ ಬಿಡುಗಡೆ ಮಾಡಬೇಕಂತಂದಾಗ ಹಿಂದೆ ಮುಂದೆ ನೋಡಿದ್ರೆ 5,000 ಕೋಟಿ ಮಾಡಿದ್ರು. ಬಟ್ ಅದೇನಾಯ್ತು? ಹಣ ತೆರಿಗೆದಾರ ದುಡ್ಡು ಬೇಕು, ಅವ್ರ ಪ್ರಶ್ನೆಗಳಿಗೆ ಉತ್ತರಿಸೋದಿಲ್ಲ ಅಂದ್ರೆ ಹೆಂಗಿದೆ ನೋಡಿ. KS ನರಸಿಂಹಸ್ವಾಮಿ ಅವರು ಅಂತ ಅನಿಸುತ್ತೆ ನನಗೆ. ಒಂದು ಕವಿಯ ಸಾಲುಗಳು ನೆನಪಾಗುತ್ತೆ, ಯಾರೋ ಕೇಳಲಿ ಅಂತ ನಾವು ಹಾಡೋದಿಲ್ಲ ಅಂತ. ಓಕೆ, ಅದು ನಮ್ಮ ಧರ್ಮ ಹಾಡೋದು. ಯಾರೋ ಕೇಳಿಸ್ಕೊಳ್ಬೇಕು ಅಂತ ಅಲ್ಲ, ಕೇಳಿಸ್ಕೊಂಡ್ರೆ ಭಾಳ ಸಂತೋಷ, ಅದರಿಂದ ಪರಿಣಾಮ ಬೀರಿದ್ರೆ ಇನ್ನೂ ಸಂತೋಷ. ಓಕೆ, ಇಲ್ಲ ಕೇಳಿಸ್ಕೊಳ್ಳೋದೇ ಇಲ್ಲ ಅಂದರೆ ನಾವು ಫಿಕ್ಸ್ ಆಗಿದ್ದೀವಿ ಅಂತ. ಓಕೆ, ನಮ್ಮ ಉದ್ದೇಶಕ್ಕೆ ನಾವು ಫಿಕ್ಸ್ ಆಗಿದ್ದೀವಿ, ಇದಕ್ಕೆಲ್ಲ ನಾವು ಸೊಪ್ಪು ಹಾಕೋದಿಲ್ಲ ಅಂತ. ಅದು ಸೊಪ್ಪು ಹಾಕೋದಿಲ್ಲ ಅಲ್ಲ, ಅದು ಸೊಕ್ಕಿನ ನಡೆ ಅಂತ. ಎಸ್ ಸರ್, ಅದು ವ್ಯಕ್ತ ಆಗುತ್ತೆ. ಪರಮೇಶ್ವರ್ ಅವರು ಇನ್ನೊಂದು ರೀತಿಯಾಗಿ ಹೊಸ ರಾಗವನ್ನು ಹೇಳಿದ್ದಾರೆ, ಅದೇನೋ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರಂತೆ. ಆ ಪ್ರಣಾಳಿಕೆಯನ್ನು ನಾವು ಈಡೇರಿಸೋದಕ್ಕೆ ಬದ್ಧರಾಗಿದ್ದೀವಿ ಅಂತ ನಮ್ಮ ಚಿಂತೆ ಇರೋದು. ಈಗಾಗಲೇ ಆ ಕಬ್ಬಿಣದ ಪೈಪ್ಗಳು ಅರ್ಧ ತುಕ್ಕಿ ಹಿಡಿದು ಹೋಗಿದೆ, ಜಾಯಿಂಟ್ ಸರಿಯಾಗಿಲ್ಲ, ಮತ್ತು 1 ಕಿಲೋಮೀಟ್ರಿಗೆ 10 ಕೋಟಿ ರೂಪಾಯಿನಷ್ಟು ವೆಚ್ಚ ಮಾಡಿದ್ದಾರೆ. ಈ ಪಶ್ಚಿಮ ಘಟ್ಟದ ಇಡೀ ಆ ಘಟ್ಟದ ಮಣ್ಣು ನದಿಯ ಮೂಲಕ ಸಮುದ್ರ ಸೇರಿದೆ. ಜಲಚರಗಳ ಸಂತಾನೋತ್ಪತ್ತಿಗೆ ಇದು ಮಾರಕ ಆಗಿದೆ. ಇಷ್ಟೆಲ್ಲ ಮಾಡಿ ಹಣ ಆಯಿತು 24,000 ಕೋಟಿ ಗಳಿಸಬಹುದು. ಕಳೆದು ಹೋದ ಪರಿಸರವನ್ನು, ಪರಿಸರ ಸಂಪತ್ತನ್ನು, ಜಲ ಸಂಪತ್ತನ್ನು ಮತ್ತೆ ವಾಪಸ್ ನಾವು ಗಳಿಸೋಕ್ಕಾಗಲ್ಲ. ನಾವೇನೋ ಇವತ್ತು ಹಣ ಮಾಡಿಕೊಂಡು ಸುಖವಾಗಿ ಮಹಲನ್ನು ಕಟ್ಟಿಸ್ಕೊಂಡು ಹೋಗ್ಬೋದು, ಆದರೆ ಇದೇ ನೆಲವನ್ನು, ಇದೇ ಜಲವನ್ನು, ಇದೇ ಗಾಳಿಯನ್ನು ಉಸಿರಾಡಿಸಿ ನಿಮ್ಮ ಮಕ್ಕಳು ಮರಿಮಕ್ಕಳು ಇದೇ ನೆಲದಲ್ಲಿ ಬದುಕಬೇಕಲ್ಲ. ಆ್ಯಂಡ್ ಸರ್, ಈಗ 13 ಇದ್ದಿದ್ದು 23 ಆಯಿತು, ಮತ್ತು 33 ಆಗಲಿಲ್ಲ ಅಂದರೆ ಸಾಕು ಆಗುತ್ತೆ. ನೀವು ಪ್ರತಿ ವರ್ಷವೂ ಹಿಗ್ಗಿಸ್ತಾ ಇದ್ದಾರೆ, ಪ್ರತಿ ವರ್ಷದ ಬಜೆಟ್ನಲ್ಲಿ. ಈಗ ನೀವು 3 ಇದ್ದದ್ದು 9 ಆಗಿದೆ, 9ರಿಂದ ಅದು 13 ಆಗುವ ಇನ್ನು 3 ವರ್ಷ 13 ಆಗುತ್ತೆ. ಇನ್ನು 3 ವರ್ಷದಲ್ಲಿ ಕನಿಷ್ಠ 1.5 ಪಟ್ಟು ಅದು ಜಾಸ್ತಿ ಆಗುತ್ತೆ ಅಂತ. ಹಣದಕ್ಕಿಂತಲೂ ಹೆಚ್ಚಾಗಿ ನೀವು ಅಮೂಲ್ಯವಾದಂತಹ, ನೀವು ಮೌಲ್ಯವನ್ನೇ ಕಟ್ಟಲಾಗದಂತಹ ಪರಿಸರ ಸಂಪತ್ತು ನಾಶ ಆಗ್ತಾ ಇದೆ. ಅದು ಆಗಬಾರದು ಎಂಬುದು ನಮ್ಮ ಕಳಕಳಿ. ಅದಕ್ಕೋಸ್ಕರ ನಾವು ಹಾಡ್ತೀವಿ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.